17 हेडिंग वेदांत सिद्धांत के अनुसार वेदांत सिद्धांत के अनुसार ವೇದಾಂತ ಸಿದ್ಧಾಂತ ಯಾಕೆ ಇಟ್ಟಾರ ಅಂತ ಕೇಳಿದ್ದಾದ್ರೆ ವೇದಾಂತ ಸಿದ್ಧಾಂತದಲ್ಲಿ ಅನಿರ್ವಚನೀಯ ಖ್ಯಾತಿ ಒಪ್ಪ್ಯಾರ. ವೇದಾಂತ ಸಿದ್ಧಾಂತದಲ್ಲಿ ಅನಿರ್ವಚನೀಯ ಖ್ಯಾತಿ ಒಪ್ಪ್ಯಾರ. ಇನ್ನ ಕೆಲವರು ಅಂದ್ರೆ ಸಿದ್ಧಾಂತ ಇದು ವೇದಾಂತ ಸಿದ್ಧಾಂತ ಹೇಳೋರು ಅದಾರ. ಈಗ ಖರೆ ಸಿದ್ಧಾಂತಗಳು ಬೇರೆ ಬೇರೆ ಸಿದ್ಧಾಂತ ಒಳಗ ಒಬ್ಬರು ಸರ್ಪ ಆಗಲಿ ಅವ್ರವ್ರ ಮತಾನುಸಾರಿ ಅವ್ರವ್ರ ಸಿದ್ಧಾಂತ. ಪರಂತು ದೃಷ್ಟಾಂತ ಒಳಗ ಸರ್ಪ, ದ್ರಾಷ್ಟಾಂತ ಒಳಗ ಜಗತ್ತ ಅಂದ್ಮೇಲೆ ಸತ್ಖ್ಯಾತಿವಾದವ ಬರೀ ಸತ್ತದ ಅಂತ ಹೇಳ್ತಾನೆ, ಅಸತ್ಖ್ಯಾತಿವಾದಿವ ಎಲ್ಲ ಅಸತ್ತ ಅಂತ ಹೇಳ್ತಾನೆ. ಆತ್ಮಖ್ಯಾತಿ ಅವರು ಹೊರಗೆ ಏನಿಲ್ಲ ಒಳಗೈತಿ ಅಂತ ಹೇಳ್ತಾರೆ. ಏನು ಅವು ಸತ್ಖ್ಯಾತಿ, ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ, ಖ್ಯಾತಿಗಳು ವಿಸ್ತಾರವಾಗಿ ಇಲ್ಲಿ ಬರ್ಲಾರವ್ರು. ಅಂತೂ ಆತ್ಮಖ್ಯಾತಿ ಎಲ್ಲ ಕ್ಷಣಿಕ ವಿಜ್ಞಾನವಾದಿ ಏನು ಅಂತಾನ ಎಲ್ಲ ಬುದ್ಧಿ. ಅಸತ್ಖ್ಯಾತಿ ಒಳಗೆ ಮತ್ತು 3 ಮಂದಿ ಇದ್ದಾರೆ. ಅಸತ್ಖ್ಯಾತಿ ಒಳಗೆ ಶೂನ್ಯವಾದಿ ಯಾನ್ ಇಲ್ವೇ ಇಲ್ಲ, ಎಲ್ಲ ಅಸತ್. ಅಧಿಷ್ಠಾನೂ ಅಸತ, ಭ್ರಾಂತಿನೂ ಅಸತ್ತೆ ಐತಿಲ್ಲ. ಅಂದ್ಮೇಲೆ ಆತ್ಮಖ್ಯಾತಿ ಯಾರು? ಆತ್ಮಖ್ಯಾತಿ ಬೌದ್ಧರು, ಬುದ್ಧ ಎಲ್ಲ ಬುದ್ಧಿನೇ, ಕ್ಷಣಿಕ ವಿಜ್ಞಾನವಾದಿ. ಹೊರಗೆ ಏನಿಲ್ಲ, ಇಂತೂ ಎಲ್ಲ ಒಳಗೆ ಅದ. ಇದ್ರೊಳಗನು 2-3 ಮಂದಿ ಇದ್ದಾರೆ ಐತಿಲ್ಲ. ಅನ್ಯತಾ ಖ್ಯಾತಿ ನೈಯಾಯಿಕರು ಅನ್ಯತಾ ಖ್ಯಾತಿ ಓದ್ತಾರ. ಇದ್ರಾಗನು 3 ಮಂದಿ ಅದಾರ ಅನ್ಯತಾ ಖ್ಯಾತಿ ಒಳಗ. ಏನ್ರಿ ಒಬ್ಬ ಏನ್ ಹೇಳ್ದ, ಆ ದೇಶಾಂತರ ಅಂದ್ರೆ ಹುಟ್ಟಿನಲ್ಲಿ ಹಾವು ಸತ್ಯ ಐತಿ, ಇಲ್ಲಿ ತೋರ್ಲಕತೆ ಐತಿ. ಒಬ್ಬಂದ ಹಗ್ಗನಿ ಹಾಮಾಗಿ ತೋರ್ಲಕತೆ ಅಂತ ಇತ್ತು ಒಬ್ಬ ಹೇಳ್ದ. ಈಗ ಇವಯಾನ್ ಈಗ ಹೇಳ್ಯಾನ ಗಿರೀತಿಕಾರ ಶಿರೋಮಣಿ ಭಟ್ಟಾಚಾರ್ಯ, ಆ ಹಗ್ಗಲ್ಲಿ ಅಥವಾ ಶುಕ್ತಿಯಲ್ಲಿ ದೇಶಾಂತರದಲ್ಲಿ ಇರುವ ಸರ್ಪತ್ವ ಬೆಳ್ಳತ್ವ ಇಲ್ಲಿ ತೋರ್ಲಕತೆ ಐತಿ. ಅಖ್ಯಾತಿದವ ಏನ್ ಹೇಳ್ತಾನ ಕಿ ವಿವೇಕ 2 ಜ್ಞಾನ, ಪ್ರತ್ಯಕ್ಷ ಜ್ಞಾನ ಒಂದು ಸ್ಮೃತಿ ಜ್ಞಾನ, ಆ 2 ಜ್ಞಾನಗಳದ ಅವಿವೇಕವೇ ತೋರ್ಲಕತೆ ಅದ. ಅಂತೂ ಅವ್ರವ್ರ ಮತಾನುಸಾರವಾಗಿ ಈ ರೀತಿಯಿಂದ ಬ್ರಹ್ಮಜ್ಞಾನದಲ್ಲಿ ಅಂದ್ರೆ ಸರ್ಪ ತೋರಿ ಅಥವಾ ಜಗತ್ತಿನಲ್ಲಿ ಈ ಪ್ರಕಾರ ಅವ್ರು ಹೇಳ್ಯಾರ. ಆದ್ರೂ ವೇದಾಂತ ಸಿದ್ಧಾಂತದಲ್ಲಿ ಮಾತ್ರ ಹಿಂಗ ಹೇಳೇ ಇಲ್ಲ. ವೇದಾಂತ ಸಿದ್ಧಾಂತದಲ್ಲಿ ಹಿಂಗ ಹೇಳೇ ಇಲ್ಲ. ಕಿಂತ ಏನ್ ಹೇಳ್ತಾರ ಅವರು, वेदांत सिद्धांत के अनुसार इंद्रिय अजन्य. वेदांत सिद्धांतದಲ್ಲಿ ಬ್ರಹ್ಮದ ರೀತಿ ಏನದಲ್ಲ ಅಜನ್ಯ, ಬ್ರಹ್ಮಜ್ಞಾನ ಅಜನ್ಯ, ಜನ್ಯಿಲ್ಲ. ಅವರು ಜನ್ಯ ಅಂತ ಮ್ಯಾಲೆ ಹೇಳ ನೋಡಿ. ಪ್ರತ್ಯಕ್ಷ ರೂಪ ಬ್ರಹ್ಮಜ್ಞಾನವೇ ಇಂದ್ರಿಯಜನ್ಯ ಹೇ, ಮ್ಯಾಲೆ ಹೇಳಿದ್ರಲ್ಲ. ಪ್ರತ್ಯಕ್ಷ ಜ್ಞಾನನು ಕೂಡ ಇಂದ್ರಿಯಜನ್ಯನೇ. ಬ್ರಹ್ಮನು ಕೂಡ ಇಂದ್ರಿಯಜನ್ಯ ಅಂತ ಹೇಳ್ಯಾರ. ಆದ್ರೂ ವೇದಾಂತ ಸಿದ್ಧಾಂತ ಮತದಲ್ಲಿ ಬ್ರಹ್ಮಜ್ಞಾನದ ರೀತಿ ಅಂದ್ರೆ ಇಂದ್ರಿಯ ಅಜನ್ಯ ಇರುತ್ತದೆ ತಿಳಿತಿಲ್ಲ. ಬರೀ ಇಂದ್ರಿಯನು ಅಜನ್ಯ ಇಟ್ಟೇಟದು, ಇಂದ್ರಿಯ ಅಜನ್ಯ. ಬ್ರಹ್ಮದಲ್ಲಿ ಇಂದ್ರಿಯ ಅಜನ್ಯ ಅಂತ ಇಟ್ಟೇವ್ ತಿಳ್ಕೊರಿ. ಇಂದ್ರಿಯ ಅಜನ್ಯ ಸ್ವಪ್ನ, ಇಂದ್ರಿಯ ಅಜನ್ಯ ಅದನ್ನಿಲ್ಲ. ಸ್ವಪ್ನದ ಲಕ್ಷಣ ಏನ್ ಗುರ್ತದ? ಮುಂಜಾನೆ ಒಂದಮ್ ಕೇಳದವನಿಗೆ ಯಾವ್ದ ಲಕ್ಷ ಹೋಗ್ಬೇಡ. ಇಂದ್ರಿಯ ಅಜನ್ಯ ಇಷ್ಟೇ ತಿಳ್ಕೊರಿ. ಇಂದ್ರಿಯ ಅಜನ್ಯ ಅಂತಃಕರಣಕ್ಕೆ ಅಪರೋಕ್ಷ ವೃತ್ತಿಗೂ ಸ್ವಪ್ನ ಕೈಯೇ. ನಮ್ಗೇನ್ ಹೇಳ್ದ, ಇಂದ್ರಿಯ ಅಜನ್ಯ ಇಟ್ಟವಲ್ಲ, ಸ್ವಪ್ನ ಇಂದ್ರಿಯ ಅಜನ್ಯ ಅದನ್ನೆಲ್ಲರೂ ಇಂದ್ರಿಯ ಅಜನ್ಯ ಅದ. ಆದ್ರೂ ಸ್ವಪ್ನದಲ್ಲಿ ಇರುವ ಜ್ಞೇಯ ಜ್ಞಾನ ಅಂತಃಕರಣ ಪರಿಣಾಮ. ಸ್ವಪ್ನದಲ್ಲಿ ಇರುವ ಜ್ಞೇಯ ಜ್ಞಾನ ಇದು ಅಂತಃಕರಣ ಪರಿಣಾಮ ಅದ ಐತಿಲ್ಲ. ಆದ್ರೂ ಇಲ್ಲಿ ಬ್ರಹ್ಮಜ್ಞಾನದಲ್ಲಿ ಜ್ಞೇಯ ಇದು ಅವಿದ್ಯಾ ಪರಿಣಾಮ ಹೌದಿಲ್ಲ. ಇನ್ನ ಸುಸುಪ್ತಿ ಇಂದ್ರಿಯ ಅಜನ್ಯ ಅದ, ಅವಿದ್ಯಾವೃತ್ತಿನೂ ಅದನ್ನಿಲ್ಲ. ಪರಂತು ಅಲ್ಲಿ ಅವಿದ್ಯಾವೃತ್ತಿ ಅವಿದ್ಯಾ ಗೋಚರ ಅದ. ಈಗ ಜಾಗೃತ ಒಳಗ
ಅಹಂ ನ ಜಾನಾಮಿ ಅವಿದ್ಯಾ ಗೋಚರ ಐತೆ ಅದು ಅವಿದ್ಯಾ ಗೋಚರ ಅದ पण ಅವಿದ್ಯಾ ವೃತ್ತಿ ಪರಿಣಾಮ ಅಲ್ಲ ಅವಿದ್ಯಾ ಪರಿಣಾಮ ಅಲ್ಲ ಐತಲ್ಲ ಯಾವ ರೀತಿ ಈ ಸುಕ್ತಿಯಲ್ಲಿ ರಜತ ಅದು ಅವಿದ್ಯಾ ಗೋಚರ ಅಲ್ಲ ಅವಿದ್ಯಾ ಪರಿಣಾಮ ಸುಖಾಕಾರ ಪುಣ್ಯ ಅವಿದ್ಯಾ ಪರಿಣಾಮ ಅಲ್ಲ ಅವು ಅದು ಈ ರೀತಿಯಿಂದ ಜೊತೆ ನಿಮಗಿಲ್ಲ ಸುಷುಪ್ತಿಯಲ್ಲಿನೂ ಅವಿದ್ಯಾವೃತ್ತಿ ಈ ಬ್ರಹ್ಮದಲ್ಲಿನೂ ಅವಿದ್ಯಾವೃತ್ತಿ ರಜತನ್ನು ವಿಷೀಕರಿಸುವಂತ ಅವಿದ್ಯಾವೃತ್ತಿನೇ ಅದ ಪರಂತು ಈ ಅವಿದ್ಯಾವೃತ್ತಿ ಕಾರ್ಯನನ್ನು ವಿಷೀಕರಿಸಿರುತ್ತದೆ ಸುಷುಪ್ತಿಯಲ್ಲಿನೂ ಕೂಡ ಅವಿದ್ಯಾವೃತ್ತಿ ಅದ ಪರಂತು ಅದು ಕಾರಣನನ್ನು ವಿಷೀಕರಿಸುತ್ತದೆ ಏನ್ರಿ ತಿಳಿಗೈತೆ ನಿಮಗ ತಿಳಿತಂದ್ರೆ ಹೂನ್ರಿ ಇಂದ್ರಿಯ ಅಜನ್ಯ ಸ್ವಪ್ನ ಇಂದ್ರಿಯ ಅಜನ್ಯ पण ಸ್ವಪ್ನಾದ ಜ್ಞೇಯ ಚೇತನಕ ವೃತ್ತಿ ಉಪಾಧಿ ಹತ್ತಂದ್ರೆ ಜ್ಞಾನ ಅಂತ ಹೆಸರು ಬರ್ತದೆ ನೋಡಿ ಇದು ಚಾಲೂನೇ ಅದಲ್ಲ ಅದು ಚೇತನಕ ವೃತ್ತಿ ಉಪಾಧಿ ಹತ್ತಲ್ಲ ಜ್ಞಾನ ಅಂತ ಒಂದು ಹೆಸರು ಬರ್ತದೆ ಜ್ಞಾನ ಇತಿಲ್ರಿ ಅಂತಃಕರಣ ಸಹಿತ ವೃತ್ತಿ ಉಪಾಧಿ ಹತ್ತು ಅಂದ್ರೆ ಜ್ಞಾತ ಅಂತಃಕರಣ ಸಹಿತ ಅದಕ್ಕೆ ಉಪಾಧಿ ಹತ್ತಲ್ಲ ಅಂದ್ರೆ ಅದು ಜ್ಞಾತ ಆ ಜ್ಞಾನಕ್ಕೆ ವಿಷಯ ಸಂಬಂಧ ಆಯಿತು ಅಂದ್ರೆ ಜ್ಞೇಯ ಜ್ಞಾನ ಜ್ಞಾತ ಜ್ಞೇಯ ಮೂರು ವೃತ್ತಿ ಸಂಬಂಧ ಆಯಿತು ಜ್ಞಾನ ಅಂತಃಕರಣ ಸಹಿತ ವೃತ್ತಿ ಉಪಾಧಿ ಆಯಿತು ಅಂದ್ರೆ ಜ್ಞಾತ ಆ ಜ್ಞಾನಕ್ಕೆ ಜರ ವಿಷಯ ಸಂಬಂಧ ಆಯಿತು ಜ್ಞೇಯ ಆದರೂ ಜ್ಞಾತ ಜ್ಞಾನ ಜ್ಞೇಯ ಚೇತನದಲ್ಲಿ ಇಲ್ಲ ಜ್ಞಾನದಲ್ಲಿ ಚೇತನ ಐತಿ पण ಚೇತನದಲ್ಲಿ ಜ್ಞಾನ ಇಲ್ಲ ನಿಮ್ರಾವ್ ಗೊತ್ತಾಗ್ತಿಲ್ಲ ಜ್ಞಾನದಲ್ಲಿ ಚೇತನದ पण ಚೇತನದಲ್ಲಿ ಜ್ಞಾನ ಇಲ್ಲ ಚೇತನದಲ್ಲಿ ಜ್ಞಾನ ಸ್ವರೂಪನೇ ಅದು ಅದಕ್ಕೆ ನಿಮ್ಗೆ ವಿಚಾರ ಬೇರೆ ಜ್ಞಾನ ಇಲ್ಲ ಚೇತನ ಅಂದ್ರೆ ಜ್ಞಾನ ಅಂದ್ರೆ ಚೇತನ पण ಅದು ವ್ಯವಹಾರ ಆಗಬೇಕಾಗಿದ್ರೆ ಆ ಜ್ಞಾನ ಚೇತನದ ಜ್ಞಾನ ರೀ ಜ್ಞಾನ ಅಂದ್ರೆ ಚೇತನ ಅಂದ್ರೇ ಜ್ಞಾನ ಅದು ಬರೀ पण ಆ ಚೇತನದ ಜ್ಞಾನ ಇಲ್ಲ ಇದು ಹೆಂಗೆ ನಿಮಗೆ ಮೊನ್ನೊಂದು ಪದ ಕುರ್ತಿ ಬಿಡಿಸಿದ್ ನೋಡಿ ಅಂತಃಕರಣದ ಚಿದಾಭಾಸು ಹೈ पण ಚೇತನ ಮಾತ್ರ ನೈ ಅಂತಃಕರಣದಲ್ಲಿ ಚಿದಾಭಾಸನ ಇದ್ದಾನಲ್ಲ पण ಅವ ಚೇತನ ಮಾತ್ರ ಅಲ್ಲ ಹೌದೇನಿಲ್ಲ ಚೇತನ ಮಾತ್ರ ಬ್ರಹ್ಮ ಹೇ पण सो ಅಂತಃಕರಣ से ವರ್ತನೆ वाला नहीं ಅದಕ್ಕೆ ಇವ ಆತ್ಮ ಸಾಕ್ಷಿ ಏನಿದ್ದಾನಲ್ಲ ಜ್ಞಾನ ಉಳ್ಳವ ಬ್ರಹ್ಮ ಜ್ಞಾನ ಸ್ವರೂಪ ಅಲ್ಲಿ ಜ್ಞಾನ ವ್ಯವಹಾರ ಇಲ್ಲ ಅಲ್ಲಿ ವೃತ್ತಿ ಏನಾಯ್ತೇನೆ ವೃತ್ತಿ ಉಪಾಧಿ ಇಲ್ಲ ಇಲ್ಲಿ ವ್ಯತ್ಯಾಸ ಇಲ್ಲ पण ಅಂತಃಕರಣ ಉಪಾಧಿ ಐತಲ್ಲ ಅಂತಃಕರಣ ಉಪಾಧಿ ಬಂದಿರೋದ್ರಿಂದ ಸಾಕ್ಷಿ ಆತ್ಮ ಅಂತ ಹೆಸರು ಬಂದ ಇವನ್ ಇಬ್ಬರಿಗೆ ಸಾಕ್ಷಿ ಆತ್ಮ ಹೆಸರು ಏನ್ ಬಂದದ್ರ ಈ ಅಂತಃಕರಣ ಉಪಾಧಿದಿಂದೆ ಅದಕ್ಕೆ ಜ್ಞಾನ ಉಳ್ಳವರು ಅವ ಜ್ಞಾನ ಉಪಾಧಿ ಇಲ್ಲ ಅವ ಜ್ಞಾನ ಸ್ವರೂಪನೇ ಬ್ರಹ್ಮ ಜ್ಞಾನ ಸ್ವರೂಪ ಅಲ್ಲಿ ವ್ಯವಹಾರ ಆಯ್ತು ಜ್ಞಾನ ವ್ಯವಹಾರ ಆಗ್ತದೇನು ಇಡಬೇ ಇಲ್ಲ ನಿಮ್ಗೆ ತಿಳಿತು ನಿಮ್ಮೆಲ್ಲ ಗುರ್ತವ ಇವೆಲ್ಲ ಅಂತ ಸುಮ್ಮನೆ ಗುರ್ತವಿಲ್ಲ वेदांत मत में ज्ञान का उपादान कारण अंतःकरण है या ते अंतःकरणाश्रय है जो न्याय मत में सुखाधिक आत्मा के गुण कहे इंद न्यायिक रूप सुख दुख आत्मन गुणಗಳು ಹೇಳ್ಯಾರ ನೋಡಿ ಜ್ಞಾನ ಇಚ್ಛಾ ಪ್ರಯತ್ನ ಸುಖ ದುಃಖ ದ್ವೇಷ ಪರಿಮಾಣ ಪ್ರಕೃತತ್ವ ಸಂಯೋಗ ವಿಭಾಗ ಭಾವನಾ ಅಸಂಖ್ಯ ಧರ್ಮ ಚತುರ್ದಶ ಗುಣ ಆತ್ಮನೋ जीवात्मनो चतुर्थ गुण ಅಂತ ಹೇಳಿರಲ್ಲ ಅವು ಎಲ್ಲ ಆತ್ಮ के गुण कहे सो सारे अंतःकरण के परिणाम है ಅವೆಲ್ಲ ನಮ್ಮ ವೇದಾಂತ ಮತದಲ್ಲಿ ಏನವ ಅಂತಃಕರಣ ಪರಿಣಾಮನೇ ಇದ್ದಾವ ನಿಮಗದು ಗೊತ್ತು ನಿಮ್ಗೆ ಹೇಳಿದ ಶಂಕ ಯಾನ್ ಹೇಳ್ತೀನಿ ನಿನ್ನೆ ಯಾನ್ ಹೇಳ್ತೀನಿ ಅಲ್ಲ
आत्मा न्याय मत में सुखाधिक आत्मा के गुण कहे गए ವೇದಾಂತ ಮತ ಮೇ ಸಾರೆ ಅಂತಃಕರಣ के ಪರಿಣಾಮ ಒಂದು ವೇಳೆ ಜರ್ ಕದಾಚಿತ ಇವೆಲ್ಲ ಸುಖಾದಿಗಳು ಆತ್ಮನ ಸ್ವಾಭಾವಿಕ ಧರ್ಮ ಅಂತ ನೀವು ಒಂದು ವೇಳೆಗೆ ಅಂದಿದ್ದರೆ ಯಾವ ರೀತಿ ಅಗ್ನಿ ಧರ್ಮ ಉಷ್ಣತಾ ಅಗ್ನಿಯಲ್ಲಿ ಇರುತ್ತದೆ ಎಲ್ಲಿ ಪರ್ಯಂತರವಾಗಿ ಅಗ್ನಿ ವಿದ್ಯಮಾನ ಇರೋದು ಅಲ್ಲಿ ಪರ್ಯಂತ ಎಂದೂ ನಿವೃತ್ತಿ ಆಗಲ್ಲ ಎಂದರೆ ಅಗ್ನಿಯಲ್ಲಿ ಉಷ್ಣತೆ ನಿವೃತ್ತಿ ಆಗ್ತದೇನು ಎಂದೆಂದ ನಿವೃತ್ತಿ ಆಗುವುದಿಲ್ಲ ಹಂಗೆ ನೀವು ಜರ್ ಕದಾಚಿತ್ ಆತ್ಮನ ಗುಣ ಸುದ್ದ ನಿವೃತ್ತ ಆಗೇ ಬ್ಯಾಡದು ಅವು ಕಾಯಂ ಇರಬೇಕು ಅವನ ಬಳಿ ಇರ್ತವೆ ನಿಂಗೆ ಇರುವುದೇ ಇಲ್ಲ ಅದಕ್ಕೆ ಕಾಮ ಸಂಕಲ್ಪಾದಿ ಮನಸ್ಸಿಂದೇ ಧರ್ಮ ಅಂದರೆ ಅಂತಃಕರಣ ಧರ್ಮ ಅಂತೀನಿ ಹೇಳ್ರಿ ಒಪ್ಪ್ರಿ ವೇದಾಂತಗಳು ಹೇಳಕತ್ತಾರೆ ಅದಕ್ಕೆ ಅವರು ಕಾಮ ಸಂಕಲ್ಪೋ ವಿಚಿಕಿತ್ಸಾ ಅಂತ ಶ್ರುತಿ ಪ್ರಮಾಣ ಕೊಟ್ಟು ವೇದಾಂತಗಳು ಪ್ರಮಾಣ ಕೊಟ್ಟು ಇವು ಆತ್ಮನ ಗುಣ ಅಲ್ಲ किंतु अंतःकरणदे गुण ಅಂತ ನೀವು ಒಪ್ಪ್ರಿ ಶ್ರುತಿ ಪ್ರಮಾಣ ಕೊಟ್ಟಿದ್ದಾರೆ ಕಾಮ ಸಂಕಲ್ಪೋ ವಿಚಿಕಿತ್ಸಾ ಏನು ಮುಂದೆ ತೀರ್ಥೆ ನಿಮಗೆ ಎರಡು ತೀರ್ಥೆ ನಿಮಗೆ ಒಂದು ವೇಳೆ ಅವರು ಸ್ವಾಭಾವಿಕ ಗುಣ ಇದ್ದರೆ ಅಗ್ನಿ ಧರ್ಮ ಏನ್ರಿ ಅಗ್ನಿ ಧರ್ಮ ಸ್ವಾಭಾವಿಕದಲ್ಲಿ ಉಷ್ಣತಾ ಅದು ಎಲ್ಲಿ ತನಕ ಅಗ್ನಿ ಇರೋದಲ್ಲಿ ಉಷ್ಣತೆ ಇರ್ತೈತೇನೆ ಹಂಗೆ ಆತ್ಮನಲ್ಲಿ ಗುಣಗಳು ಕಾಯಂ ಇರಬೇಕು ಪರಂತು ಹಂಗ ಇದು ಏನಂದ್ರೆ ಹಾಂ ಅದೇ ಮುಂದೆ ಏನು ಬರ್ದಿಲ್ಲ ಅಂದರೆ ಶ್ರುತಿ ಅದಿದು ಹಾಂ ಕಾಮ ಸಂಕಲ್ಪೋ ವಿಚಿತ್ಸಾ ಇದು ಧರ್ಮರಾಜ್ ದುರೇಂದ್ರ ವೇದಾಂತ ಪರಿಭಾಷೆಯಲ್ಲಿ ಐತಿ ಧರ್ಮರಾಜ್ ದುರೇಂದ್ರ ಅದು ಮುಂದೆ ಅಟ್ಟೆ ಬರೆದು ಮುಂದೆ ಬರೆದಿಲ್ಲ ಪೂರ್ಣ ಶ್ರುತಿ ಪ್ರಮಾಣ ಈ ಶ್ರುತಿ ಪ್ರಮಾಣದಿಂದ ನೋಡಿದ್ದಾದರೆ ನಿಮ್ಮ ಮತ ಖಂಡನಾಗಿ ಇವೆಲ್ಲ ಅಂತಃಕರಣದೇ ಪರಿಣಾಮ ಅಂತ ನೀವು ಒಪ್ಪರಿ ಅಂತ ಹಿಂಗೆ ಶ್ರುತಿ ಪ್ರಮಾಣ ಕೊಟ್ಟು ಇವ್ರು ಹೇಳ್ಯಾರ ಅಲ್ಲಿ ಯಾರು ವೇದಾಂತಿಗಳು ಇವು ಆತ್ಮಂದು ಗುಣ ಅಲ್ಲ ಒಂದು ನಿನ್ನೆ ಅವರು ಇದು ಹೇಳಿದ್ರು ಮತ್ತು ಅದೆಲ್ಲ ಆತ್ಮನ ಗುಣನೇ ಅಂತ ಅಂದರೆ ಏನಾಗ್ತದೆ ಎಲ್ಲ ಅಂದರೆ ಆರಂಭವಾದಿಗಳು ಗುಣ ಅಂತಃಕರಣ ಧರ್ಮಕ್ಕೆ ಅಂತಃಕರಣೇ ಉಪಾದಾನ ಕಾರಣ ಅಂತಃಕರಣ ಇವು ಏನು ಗುಣಗಳದ ಪ್ರತ್ಯೇಕ ಒಂದು ಅವಕ್ಕೆ ಅಂತಃಕರಣೆ ಉಪಾದಾನ ಕಾರಣ ಇಲ್ರಿ ಈಗೇನು ಒಳಗಡೆ ಇಷ್ಟೆಲ್ಲ ಹೇಳಿದೆವು ಸುಖ ದುಃಖ ದ್ವೇಷ ಅಂತಃಕರಣದ ಪರಿಣಾಮ ಪುನಃ ಅಂತಃಕರಣ ಗುಣಗಳಿಗೆ ಅಂತಃಕರಣನೇ ಉಪಾದಾನ ಕಾರಣ ಜಾಕೆ ಸ್ವರೂಪ ಮೇ ಕಾರ್ಯಕ್ಕೆ ಸ್ಥಿತಿ ಹೋಗಬೇಕು ತಾಕು ಉಪಾದಾನ ಕಾರಣಕ್ಕೆ ಹೌದಲ್ಲ ಮತ್ತು ಇವು ಗುಣಗಳು ಯಾವ್ದ್ರ ಸ್ವರೂಪದವ ಅಂತಃಕರಣದಲ್ಲಿ ಮತ್ತು ಅಂತಃಕರಣನೇ ಉಪಾದಾನ ಕಾರಣ ಅಂತಃಕರಣನೇ ಉಪಾದಾನ ಕಾರಣ ಧ್ಯಾನ ಬರ್ತದೆ ನಿಮಗೆ ಗುಣಗಳು ಸುಖ ದುಃಖ ಐತಲ್ಲ ಅಂತಃಕರಣ ಗುಣಗಳು ಅಂತಃಕರಣದೇ ಉಪಾದಾನ ಕಾರಣ ಅದರಂತೆ ಈ ಆತ್ಮ ಉಪಾದಾನ ಹೇಳಬೇಕಾಗ್ತದೆ ನಿಮಗೆ ಗುಣಗಳಿಗೆ ನೀವು ಹೇಳಿದ್ರೆ ಹಿಂದೆ ನಾ ಇವು ಹೇಳಿದ ನಿಮ್ಗೆ ಇವೇನೋ ಗುಣಗಳು ಆತ್ಮನಲ್ಲಿ ಅಂತ ಹೇಳಿದ್ರೆ ಹೆಂಗೆ ಅಂತಃಕರಣ ಧರ್ಮಕ್ಕೆ ಅಂತಃಕರಣನೇ ಉಪಾದಾನ ಕಾರಣ ಒಂದು ವೇಳೆ ಇವು ಎಲ್ಲ ಆತ್ಮನಲ್ಲೇ ಇರುತ್ತವೆ ಅಂತ ನೀವು ಹೇಳಿದರೆ ಇವ್ರು ಹೇಳಿದರು ಅದಕ್ಕೆ ಆತ್ಮನೇ ಉಪಾದಾನ ಕಾರಣ ಹೇಳಬೇಕಾಗ್ತದೆ ನಿಮ್ಗೆ ಆತ್ಮನೇ ಹೇಳ್ಬೇಕಾಗ್ತದಿಲ್ಲ ಒಂದು ವೇಳೆಗೆ ನೀವು ಹೇಳಿದರೆ ನಿಮ್ಮ ಮತದಲ್ಲಿ ಯಾಕೋ ಅವರಿಗೆ ನಿಧಿ ಬರ್ಲಿಕ್ಕೆ ಇವತ್ತು ಸುಸ್ತಾಗ್ಯದ ಅವಾಗ ತಿಳಿಯಾಲಿ ಅದು ತಿಳಿತದ ಖರಿ ಯಾಕೋ ಹೌದಲ್ಲ ನಿಮ್ಮ ಮತದಲ್ಲಿ ಆರಂಭವಾದ ಹೇಳಬೇಕು ನೀವು ಆರಂಭವಾದಿಗಳು ಆರಂಭವಾದಿ ಅಂದರೆ ಏನು ಹೇಳ್ತೀರಿ ಎರಡು ಪರಮಾಣುಗಳು ಕೂಡಿ ಹೇಳ್ತೀರಿ ಎರಡು ಪರಮಾಣುಗಳು ಕೂಡಿ ಹೇಳ್ತೀರಿಲ್ಲ पण ಆತ್ಮ ಯಾಡಿಲ್ಲ ಅದೇ ಪರಿಣಾಮ ಅಂದರೆ ನಿಮ್ಮ ಆರಂಭವಾದಿ ಅಂದರೆ ಎರಡು ಕೂಡಿ ಎರಡು ಪರಮಾಣುಗಳು ಕೂಡಿ ಒಂದು ತೃಣಕ ಎರಡು ತೃಣಕ ಹಿಂಗೆ ಹೇಳ್ತೀರಿ पण ಆತ್ಮ ಯಾಡದನೇನು ಇಲ್ಲ ನಿಮ್ಮ ಆರಂಭವಾದನು ಸಂಭವಿಸುವುದಿಲ್ಲ ಏಕಿಲ್ಲ ಇನ್ನು ಪರಿಣಾಮ ಉಪಾದಾನ ಅಂತಂದರೆ ಸಾವಯವದೇ ಪರಿಣಾಮ ಆಗ್ತದೆ ಅವ್ರ ಮತದಲ್ಲಿ ಒಂದು ವೇಳೆ ಅವ್ರು ಹೇಳ್ತೇವೆ ಸಾಯಂಕಾಲಂತೆ ಅಂದರೆ ಸಾವಯವ ಅಂತೇಳಿ ನಿರ್ವಯವದ ಸಂಭವಿಸೋದೇ ಇಲ್ಲ
ಒಂದು ವೇಳೆ ಸಾವಯವ ಒಂದು ವೇಳೆ ಅಂದ್ರಿ ಸಾವಯವ ಒಪ್ಪಿದ್ರೆ ಅಂದ್ರೆ ಆ ಜ್ಞಾನಾದಿಗಳು ಏನು ನಿತ್ಯ ಅಂತ ಹೇಳಿದ್ರು ಸಾವಯವ ಒಂದು ಒಪ್ಪದ್ರಿ ಮತ್ತು ಆ ಜ್ಞಾನಾದಿಗಳಿಗೆ ನಿತ್ಯ ಅಂತ ಹೇಳಿದ್ರಿಲ್ಲ ಅವು ನಿಮ್ದು ಪೂರ್ಣ ಹೋಯ್ತು, ನಿಮ್ದು ಮತಾನೇ ಹೋಗ್ಬಿಡ್ತಾರೆ ಈಗ ಎಲ್ಲ ನಿಮಗೆಲ್ಲ ಆಗಿ ಹೋಗ್ಯಾವ ಈಗ ದರ್ಶನ. हाँ बराबर। न्याय मत में सुखादि का आत्मा के गुण के सो सारे अंतकरण के परिणाम है या ते अंतकरण के धर्म है आदि वाला अंतकरण धर्म है अन्य आश्रित होवे स्वतंत्र होवे नहीं ताकू धर्म कहिए अंदर अंतकरण धरते धर्म आत्मा के नहीं परंतु आत्मा के नहीं परंतु ಬ್ರಹ್ಮಜ್ಞಾನ ಅಂತಃಕರಣ का ಪರಿಣಾಮ नहीं ಆದರೂ ಬ್ರಹ್ಮಜ್ಞಾನ ಮಾತ್ರ ಅಂತಃಕರಣ ಪರಿಣಾಮ ಅಲ್ಲ, ಬ್ರಹ್ಮಜ್ಞಾನ ಅಂತಃಕರಣ ಪರಿಣಾಮ ಅಲ್ಲ, ಅಂತಃಕರಣ ಪರಿಣಾಮ नहीं ಅಂತಃಕರಣ ಪರಿಣಾಮ ಅಂದ್ರೆ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ಟ ಉಪಾಧ್ಯಾಯ ಖಂಡನ ಅದ ಅವ ಬ್ರಹ್ಮಜ್ಞಾನ ಅವನು ಅಂತಃಕರಣ ಪರಿಣಾಮ ಹೇಳ್ತಾನ. ಅನಿರ್ವಚನಿ ಖ್ಯಾತಿ ಒಳಗೆ 3 ಮಂದಿ ಅದಾರ. ಅನಿರ್ವಚನಿ ಖ್ಯಾತಿ ಪದ್ಮಪಾದಾಚಾರ್ಯ, ವಿವರಣಕಾರ ಮತ್ತು ಸರ್ವಜ್ಞಾತ ಮುನಿ. ಇವ್ರು 3 ಮಂದಿ ಕೂಡ ಒಬ್ಬರು ಪದ್ಮಪಾದಾಚಾರ್ಯ, ವಿವರಣಕಾರ, ಶ್ರೀ ಸರ್ವಜ್ಞಾತ ಮುನಿ 3 ಇವ್ರು ಪೂರ್ವ ಪಕ್ಷಿ. ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯ ಒಬ್ಬನೇ. ಡೈರೆಕ್ಟ್ ನೇತ್ರ ಸಂಬಂಧ ಆಯಿತು, ಅಧ್ಯಾಸ ಆಗ್ತದೆ. ನೇತ್ರ ಸಂಬಂಧ ಆದ ಕೂಡಲೇ ಇದು ಹಾವ ಅಂತಾನೇನಿಲ್ಲ ಅಂತಾನೆ. ಮತ್ತು ಅದಕ್ಕೆ ಸಾಮಾನ್ಯ ಜ್ಞಾನ ದ್ವಾರ ಯಾಕೆ ಇಷ್ಟು ಉದ್ದಕ್ಕೆ ಹೇಳ್ತೀರಿ ಅಂತಾನು ಅಂದ್ರೆ ಅಂತಃಕರಣ ಡೈರೆಕ್ಟ್ ಪರಿಣಾಮ ಇದು, ಅದಕ್ಕೆ ಅಂತಃಕರಣ ಪರಿಣಾಮ ಅಲ್ಲ. ಅದಕ್ಕೆ ಅಂತಃಕರಣ ಬ್ರಹ್ಮನು ಅಂತಃಕರಣ ಪರಿಣಾಮ ಅಂತ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯ ಹೇಳಿದ್ರೆ ಅವನಿಗೂ ಖಂಡನ ಆಯಿತು ಅಂತ ತಿಳ್ಕೋಬೇಕು. ब्रह्मज्ञान अंतःकरण का परिणाम नहीं किंतु अविद्या का परिणाम है। ब्रह्मज्ञान अविद्या का परिणाम है। यह विचार सागर में लिखा है, ये तुमको सब मालूम है। इसलिए अविद्या का परिणाम है, ब्रह्मज्ञान अविद्या का परिणाम है। विचार सागर में लिखा है, विचार हाँ विस्तार से लिखा है। सर्प रज्जु सर्प अविद्या का परिणाम चेतन का विवर्त है। विचार सागर नाकने तरंग ಒಳಗ सर्प अविद्या का परिणाम है, चेतन का विवर्त है। हौदिಲ್ಲ परिणाम उपादान समान सत्ता अन्यथा स्वरूप परिणाम कहिए। उपादान समान सत्ता अविद्या अंदर सर्पक स्थूल विद्या मूल विद्या अಲ್ಲ, ಸ್ಥೂಲ ವಿದ್ಯಾ ಪ್ರಾತಿಭಾಸಿ, ಸರ್ಪ ಪ್ರಾತಿಭಾಸಿ, ಅನ್ಯತಾ ಸ್ವರೂಪ ಅದು ಅಚಲ ದುಚ್ಚಲ. ವಿವರ್ತದ ಕಥಾರಿ ಭೀಮರಾವ್ ವಿವರ್ತ ಅನ್ಯತಾ ಸ್ವರೂಪಕ್ಕೂ ವಿವರ್ತಕಯೇ ಹೇ. ಹೌದಾ, ಅಧಿಷ್ಠಾನ ಯಾವ ಸತ್ತ ನೀವು ವ್ಯಾವಹಾರಿಕರೇ ಅಂದ್ರಿ, ಪಾರಮಾರ್ಥಿಕ ಅಂದ್ರಿ. ರಜ್ಜು ವ್ಯಾವಹಾರಿಕ ಐತಿ, ಚೇತನ ಪಾರಮಾರ್ಥಿಕ ಐತಿ. ಹೌದಿಲ್ಲ, ವಿಷಮ ಸತ್ತ ಇದು ಜಗತ್ತ ವ್ಯಾವಹಾರಿಕ, ಸರ್ಪ ಪ್ರಾತಿಭಾಷಿಕ, ಇದು ಚೇತನ ಅದು ಜಡ. ವಿಷಮ ಅನ್ಯತಾ ಸ್ವರೂಪ ಅಂದ್ರೆ ತಿಳ್ತಿಲ್ಲ. ಅದ್ರಾಗ ಮತ್ತೆ ಚಂದ್ರೋದಯ ವಿವರ್ತ 2 ಪ್ರಕಾರ ಅಂತ ಹೇಳಿದ್ರಲ್ಲಿ ಯಾವ ಅಧ್ಯಸ್ಥ ಇಲ್ಲ. टिप्पणी ಒಳಗೆ ಹೇಳ್ಯಾರ. टिप्पणी ಒಳಗೆ विवर्त 2 प्रकार के हैं। बर्नोड़न ತಿಳ್ತಲ್ಲ. विचार सागर में 134 अंक ಒಳಗೆ ಹೇಳ್ಕೊಂಡು ಬಂದಾರ. ಇದು ವಿಚಾರ ಸಾಗರದಲ್ಲಿ 134 ಅಂಕದಲ್ಲಿ 134 हाँ विचार सागर में लिखा है। याते यहाँ लिखने का उपयोग नहीं ಅಂತ ನೀವೆಲ್ಲ ಕೇಳಿ ನೋಡಿ ವಿಚಾರ ಮಾಡಿನೇ ಬಂದಿರಿ. ಮತ್ತೆ ಅದೇ ಎಲ್ಲ ಕೆಳಗೆ ಹೇಳಿ ಮತ್ತೆ ಅದೇ ಬರ್ಲಿಕ್ಕತ್ತಾರೆ. ನಾವೆಲ್ಲ ಕೇಳಿ ಇಲ್ಲ ಇವು. ಈಗ ನೀವು ಚಂದ್ರ ಹೇಳಕತ್ತಾರೆ ಅವೆಲ್ಲ ಓದಿದೇವ್ರಿ, ಏನು ಹೇಳ್ತಾರೆ ಪ್ರಭಾಕರ್ ಹೇಳಿ, ಅದಕ್ಕೆ ಉಪಯೋಗನೇ ಅಂತಾರೆ. ವಿಚಾರ ಸಾಗರ ಮೇಲೆ ಲಿಖಾ है।
ಹ್ಮ್ ಈಗ ಅದು ಬ್ರಹ್ಮಜ್ಞಾನದು ಅಜನ್ಯ ರೀತಿ ಅಂತೇಳಿ ಹೇಳ್ತಂದ್ರಲ್ಲ. ಈಗ ಇಲ್ಲಿ ನೋಡಿ, ಬ್ರಹ್ಮಜ್ಞಾನಕ ಸಂಸ್ಕೃತಿಯ ಪ್ರಕಾರ ಅಂದ್ರೆ ವೇದಾಂತ ಸಿದ್ಧಾಂತಾನುಸಾರ ಇಂದ್ರಿಯ ಅಜನ್ಯ ಬ್ರಹ್ಮದ ರೀತಿ ಇಲ್ಲಿ ಈಗ ಚಾಲು ಐತಿ. ಹ ಈ ಒಂದೊಳಗೆ ನಿಮ್ಗೆ ಗೊತ್ತದ 4ನೇ ತರ, ಒಂದು ಹಗ್ಗದಲ್ಲಿ ಹಾವಿನ ಅಭ್ಯಾಸ ಆಗಬೇಕಾಗಿದ್ರೆ 5 ಸಾಮಗ್ರಿಗಳು ಬೇಕು. ಒಂದು ಹಗ್ಗದಲ್ಲಿ ಹಾವಿನ ಅಭ್ಯಾಸ ಆಗಬೇಕಾಗಿದ್ರೆ 5 ಸಾಮಗ್ರಿಗಳು ಬೇಕು. 5 ಸಾಮಗ್ರಿ ಒಳಗೆ 5 ಸಾಮಗ್ರಿ: ಪ್ರಮಾತಾ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ. ಒಂದು ಸಾಮಾನ್ಯದ ಜ್ಞಾನ, ವಿಶೇಷದ ಅಜ್ಞಾನ. ಸಾಮಾನ್ಯದ ಜ್ಞಾನ, ವಿಶೇಷದ ಅಜ್ಞಾನ. ಇದರ ಉಪಾದಾನ ಕಾರಣ, ನಿಮಿತ್ತ ಕಾರಣ ಯಾವುದು? ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ. ಇಲ್ಲ, ಈ 5 ಸಾಮಗ್ರಿಗಳು ಹೇಳಿದೆವಲ್ಲ, ದೋಷ, ಪ್ರಮಾತಾ ದೋಷ, ಪ್ರಮಾಣ ದೋಷ, ಪ್ರಮೇಯ ದೋಷ, ವಿಶೇಷ ಅಜ್ಞಾನ, ಸಾಮಾನ್ಯ ಜ್ಞಾನ. ಇದರೊಳಗೆ ಉಪಾದಾನ ಕಾರಣ ಯಾವುದು, ನಿಮಿತ್ತ ಕಾರಣ ಯಾವುದು? ವಿಶೇಷದ ಅಜ್ಞಾನ ಒಂದೇ ಉಪಾದಾನ ಕಾರಣ. ವಿಶೇಷದ ಅಜ್ಞಾನ, ದೋಷಗಳು ಎಲ್ಲ ನಿಮಿತ್ತ ಕಾರಣ ಅಂತ ನಿಮ್ಗೆ ಹೇಳೋದು ಮೊದಲೇ. ಎಷ್ಟು ಯಾವುದೇ ಇರಲಿ ದೋಷ, ಹಗ್ಗದಲ್ಲಿ ಇರಲೇ ಪ್ರಮಾತ ಪ್ರಮಾಣ ದೋಷ ಅಂದುಕೊಳ್ಳಿ, ಅದು ನಿಮಿತ್ತ ಕಾರಣ. ತಿಳಿತಿಲ್ಲ? ಅಂತೂ ಒಂದು ಹಗ್ಗದಲ್ಲಿ ಹಾವಿನ ಅಭ್ಯಾಸ ಆಗಬೇಕಾದ್ರೆ 5 ಸಾಮಗ್ರಿಗಳು ಬೇಕೇ ಬೇಕು. ಅದಕ್ಕೆ ಆ ಸಾಮಗ್ರಿಗಳು ಹೇಳ್ತಾ ಇದ್ದಾರೆ. ಈಗ ಜಗತ್ತು ಅಧ್ಯಾಸ ಆಗ್ಯದ ಬ್ರಹ್ಮನಲ್ಲಿ, ಜಗತ್ತು ಅಧ್ಯಾಸ ಆಗೈತಿ ಇಲ್ಲ. ಹಗ್ಗನಲ್ಲಿ ಹಾವಿನ ಅಧ್ಯಾಸಕ್ಕೆ ನೀವು 5 ಸಾಮಗ್ರಿಗಳು ಹೇಳಕತ್ತೀರಿ. ಅದು ಬ್ರಹ್ಮನಲ್ಲಿ ಜಗತ್ತು ಅಧ್ಯಾಸ ಆಗೈತೇನಿಲ್ಲ? ಏನ್ರಿ ಆಗೈತೇನಿಲ್ಲ? ಆಗಿದಿಲ್ಲ ಏನಿಲ್ಲ ಹಾಗೆ. ಮತ್ತೆ ಅಲ್ಲಿ ಎಷ್ಟು ಸಾಮಗ್ರಿಗಳು? ಒಂದೇ ಅವಿದ್ಯೆ, ಇವು ಯಾವಿಲ್ಲ. ಯಾಕ ಅವ ಇದು ಆರೋಪಿತ ಅಲ್ಲದು, ಅದು ಆರೋಪಿತ ಅಲ್ಲ. ಈಗ ಸರ್ಪ ಸಂಸ್ಕಾರ ಸಹಿತ, सर्प संस्कार सहित पुरुष के 1, दोष सहित 2, नेत्र का रज्जु से संबंध 3, रज्जु का विशेष धर्म रज्जुत्व भाषेने 4. ಇದರಲ್ಲಿ 4 ಕೆಳರು ಅಂದರೆ ಸಾಮಾನ್ಯ ಜ್ಞಾನ ವಿಷಯ ತಾಳು ಹೇಳ್ತಾರೆ. ಇದ್ರ ಸರ್ಪ ಸಂಸ್ಕಾರ ಸಹಿತ ಅಂದ್ರೆ ಅವರು ಹಿಂದೆ ಮೊದಲ ಅವನು ಹೇಳ್ಯಾರೆ ಇಷ್ಟೇ. ಅವರಲ್ಲಿ ಆ ಪೂರ್ವ ಪಕ್ಷಿ ನಿಮ್ಗೇನು ಫರಕ್ ಐತಿ? ಸಂಸ್ಕಾರ ನೇತ್ರಜನ್ಯ ಅಂದ್ರೆ ಅವಶ್ಯಕತೆ ಇಲ್ಲ. ವಿಚಾರ ಸಾಗರ 2ನೇ ತರಂಗ ಒಳಗೆ ಪೂರ್ವ ಪಕ್ಷಿ ಯಾನ್ ಹೇಳಕತ್ತಾನ? ವಿಚಾರ ಸಾಗರ 2ನೇ ತರಂಗ ಒಳಗೆ ಅಧ್ಯಾಸದಾಗ ಹೇಳುವಾಗ ಅವ ಯಾನ್ ಹೇಳಕತ್ತಾನ? ವಸ್ತು ಇರಲೇಬೇಕು, ಸತ್ಯ ವಸ್ತು ಇರಲೇಬೇಕು. ಸತ್ಯ ವಸ್ತು ಜ್ಞಾನಜನ್ಯ ಸಂಸ್ಕಾರ. ಈ ಸತ್ಯ ಸತ್ಯ ಅನ್ಬೇಡ. ಅದಕ್ಕೆ ಖಂಡನ ಮಾಡ್ಯಾರವರು. ಅದಕ್ಕೆ ಯಾವ ದೃಷ್ಟಾಂತ ಕೊಟ್ಟರು ಅವರು? ಸತ್ಯ ವಸ್ತು, ಸತ್ಯ ಸತ್ಯ ಅನ್ಬೇಡ. ಸಜಾತಿ ಇದ್ರೂ ಅಧ್ಯಾಸ ಆಗ್ತದ. ಸತ್ಯ ವಸ್ತು ಅಂತ ಹೇಳ್ಕೊಬೇಡ. ಸಜಾತಿ ವಸ್ತು ಜ್ಞಾನಜನ್ಯ ಸಂಸ್ಕಾರ. ಅದರ ಸಜಾತಿ ಸಾಧಿಸಿದ್ರು ಅದು ಬರೀ ಸತ್ಯ ಅಂತ ಹೇಳಕ್ ಹೋಗಬೇಡ. ಸತ್ಯದ ಬಗ್ಗೆ ಅವರು ಒಂದು ಖಜೂರಿ ದೃಷ್ಟ ಅಂತಂದರೆ ಖಜೂರಿ ಗಿಡ ಮತ್ತು ಒಂದು ಸಿಂಧಿ ಗಿಡ ತಿಳ್ತಿ ನಿಮ್ಗೆ. ಹಾಂ, ಸರ್ಪ ಸಂಸ್ಕಾರ ಸಹಿತ ಪುರುಷಕ್ಕೆ ಶುರುವಾತಿಗೆ ವಿಸ್ತಾರವಾಗಿ ಅದೊಂದು ಇದನ್ನೇ ಅದ ಹೇಳ್ಯಾರವರು ವಿಚಾರ ಸಾಗರದಲ್ಲಿ. ತಿಳ್ತಿಲ್ಲ? ಪುರುಷಕ್ಕೆ दोष सहित ಒಂದು ಅಂಧಕಾರ ದೋಷ ಸಹಿತ ನೇತ್ರಕ ರಜ್ಜು ಸೇ ಸಂಬಂಧ ಹೋವೆ ಅಂದರೆ ಸಂಬಂಧ ಅಂದರೆ ಆ ಹಗ್ಗಕ್ಕೆ ಪ್ರಾಪ್ತ ಆಯಿತು ವೃತ್ತಿ. ತಬ ರಜ್ಜು ಕಾ ವಿಶೇಷ ಧರ್ಮ ರಜ್ಜುತ್ವ ಭಾಷೆನೇ ಸಂಬಂಧ ಆದ ಕೂಡಲೇ ಆ ಹಗ್ಗದ ವಿಶೇಷ ಜ್ಞಾನ ಯಾನು ರಜ್ಜುತ್ವ ಅದು ತೋರಲಿಲ್ಲ. रज्जुत्व भाषे नहीं और रज्जु में जो मुंज रूप अवयव है अवयव ಒಂದು ಹಗ್ಗ ಅವಯವಿ ಆ ಸಣ್ಣ 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 ಏನಿದೆ ಗುಂಜ ಗುಂಜ ಪುಂಜ ಅವು ಅವಯವಗಳು
अवयव द्रव्य समूह कारणम अवयव भाष्य नहीं मुंज रूप अवयव भी भाष्य नहीं किंतु रज्जु में सामान्य धर्म इदंता भाष्य है आ रज्जुविನಲ್ಲಿ सामान्य धर्म इदंता भाष्य है सामान्य चैतन्य ಏನೈತಲ್ಲ ಅದು ವ್ಯವಹಾರಕ್ಕೆ ಉಪಯೋಗಿಲ್ಲ ಸಾಮಾನ್ಯ ಚೈತನ್ಯ ಅಧ್ಯಾಸಕ ಕಾರಣ ಸಾಮಾನ್ಯ ಚೈತನ್ಯ ಅಧ್ಯಾಸ ಆಗಲಿಕ್ಕೆ ಕಾರಣ ಸುಕ್ತಿಯ ಸಾಮಾನ್ಯ ಜ್ಞಾನ ಅಧ್ಯಾಸ ಆಗಲಿಕ್ಕೆ ಕಾರಣ ಸುಕ್ತಿಯ ಸಾಮಾನ್ಯ ಜ್ಞಾನ ಅಧ್ಯಾಸ ಆಗಲಿಕ್ಕೆ ಕಾರಣದ ಅಧ್ಯಾಸ ಆಗ್ಲಿಕ್ಕೆ ಕಾರಣ ಅಧ್ಯಾಸ ಆಗಲ್ಲ ಇದಿಲ್ಲ ಅದಕ್ಕೆ ಸಾಮಾನ್ಯ ಧರ್ಮ ಇದಂತ ಭಾಷೆ ಸಾಮಾನ್ಯ ಚೇತನ मन हो गया सामान्य चेतन अधिक देश अधिक काल ಅಂದ್ರೆ ಅಂದ್ರೆ अधिक देश ಅಂದ್ರೆ ಭ್ರಮ ದೇಶ ಪ್ರಮ ದೇಶ अधिक काल ಅಂದ್ರೆ ಅಜ್ಞಾನ ಕಾಲ ಜ್ಞಾನ ಕಾಲ ಇದು सामान्य चेतन को तಳಗ ಚಂದ್ರೋದಯದಾಗ ताई को आधार भी कही तल ताई को आधार भी कहे कई को कहे सामान्य चेतन को ही आधार कहे कई को कहे वो कहे फिर सामान्य चेतन को ये आधार भी कहे भ्रांति के आधार है हाँ भ्रांति के आधार है बोले तो अध्यस्त से अभिन्न हुई के प्रतीत हुए है याते आधार कहिए अध्यस्त से अभिन्न हुई के प्रतीत हुए ताई को आधार भी कहिए है ताई को आधार भी कहिए ಅಂತ ತಳ ಬರ್ದಾರ ನೋಡಿ ಅದೇ ಚಂದ್ರೋದಯ ತಾಯಿ को आधार भी कहिए ताई को ಅದಕ್ಕೆ ಆಧಾರನು ಯಾಕೆ ಆಧಾರ ಅಂತೀರಿ अध्यस्त से अभिन्न हुई के प्रतीत हुए ताई को आधार कहिए आधार अधिष्ठान इसलिए ठीक है ಸಾಮಾನ್ಯ ಧರ್ಮ ಇದಂತ ಭಾಷೆ ಸಾಮಾನ್ಯ ಧರ್ಮ ಅಲ್ಲಿ ಯಾನ್ ತೋರ್ತು ಇದಂತ ಇದು ಯಾನು ದೋಷ ಸಹಿತವಾಗಿ ಇರೋಣದರದಿಂದ ಅದಕ್ಕೆ ಭ್ರಮ ಅಂದ್ರಿ ಅಲ್ರಿ ಇದಂತ ಏನ ಆಗ್ಯದ ಇದು ಏನ ದೋಷ ಸಹಿತ ಹುಟ್ಟ್ಯದೇನಿಲ್ಲ ಇದಮ್ಮ ಅಲ್ಲ ಇರೋದಕ್ಕ ಅದೇ ನೀವು ಅನಿರ್ವಚನಿ ಖ್ಯಾತಿ ಸರ್ಪದಾಗ ತೋರಲ್ಲ ಮುಂದೆ ಸರ್ಪ ಭಾಳ ದೂರ ಅದ ಸರ್ಪ ಇನ್ನ ಎಂದು ಹುಟ್ಟದ ದಿನ ಅನ್ಸಿದ್ವಿ ಹುಟ್ಟದ ದಿನ ಮುಂದೆ ಪರಂತು ಅಲ್ಲೇನೆ ಇಲ್ಲ ಅಲ್ಲೇನೆ ಯದ್ಯಪಿಕಾರ ಶಂಕಾ ಮಾಡ್ಯಾನ ಸೊ ದೋಷ ಸಹಿತ ಉತ್ಪನ್ನ ಹೋವೆ ಇದಂ ನೀವು ಅನಿರ್ವಚನಿ ಖ್ಯಾತಿ ನಮ್ಮಲ್ಲಿಲ್ಲ ಅನಿರ್ವಚನಿ ಖ್ಯಾತಿ ಹಾಂ ಅದೇ ಪ್ರಭಾಕರದಾಗೆ ನಮ್ಮ ಪ್ರಭಾಕರದಾಗ ಹೆಂಗದ ಎರಡು ಭಾಗ ಮಾಡಿದವಲ್ಲ ಅದಕ್ಕೆ ನೀವೇನು ಅನಿರ್ವಚನಿ ಖ್ಯಾತಿ ಅಂದ್ರೆ 7ನೇ ಪ್ರಕಾಶದಲ್ಲಿ ಶುರುವಾತಿ ಐತಲ್ಲ ಅಲ್ಲಿ ಅನಿರ್ವಚನಿ ಖ್ಯಾತಿ ಬರ್ತದೆ ಶುರುವಾತಿ ಅದು ಅನಿರ್ವಚನಿ ಖ್ಯಾತಿ 15వ हेडिंग ಅನಿರ್ವಚನ 15వ हेडिंग ನೋಡಿ 7ನೇ ಪ್ರಕಾಶದಾಗ 15వ हेडिंग सिद्धांत सम्मत अनिर्वचनीय ख्याति की हाँ हाँ यद्यपि सो दोष सहित उत्पन्न हुए है अंदर ನೋಡಿ यद्यपि सो दोष सहित उत्पन्न हुए सो भी यथार्थ है ಆದರೂ ಇದು ಏನೈತಲ್ಲ ಯಥಾರ್ಥ ಐತಿ ಯಾಕಂದ್ರೆ ಯಥಾರ್ಥ ಅನುಭವಕ್ಕೂ ಪ್ರಮಾಕಯೇ ಹೈ ಯಥಾರ್ಥ ಅನುಭವಕ್ಕೂ ಈ ಲಕ್ಷಣ ಅನುಸಾರ ನೋಡಿದ್ರೆ ಇದಂತ ಇದು ದೋಷ ಸಹಿತ ಹುಟ್ಟಿದರೂ ಕೂಡ
ಅವ ಯಜ್ಞವಿಕಾರ ಏನು ಅಂತಾನ, ಇದು ದೋಷ ಸಹಿತ ಉತ್ಪನ್ನ ಆಗ್ಯದಲ್ಲ. ಆದರೂ ಕೂಡ ಸೋ ಯಥಾರ್ಥ ಈ ಹೈ ಪ್रमा है प्रमा है ಯಾಕ ಯಥಾರ್ಥ ಅನುಭವಕ್ಕೂ ಪ್रमा ಕಯೇ है ಬ್ರಹ್ಮಜ್ಞಾನ भी है ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನದಲ್ಲಿನೂ ಐತಿ ಬ್ರಹ್ಮಜ್ಞಾನದಲ್ಲಿನೂ ಐತಿ. ಅದಕ್ಕೆ ಬ್ರಹ್ಮಜ್ಞಾನ ಜ್ಞೇಯನ ಬ್ರಹ್ಮಜ್ಞಾನ ಅದು ಭ್ರಮನೆ ಭ್ರಮ ಆಗಲ್ಲ ಅದು. ಇದಂತ ಎದಕ್ಕಂತಾರೆ ಗೊತ್ತೈತಿ ಇಲ್ಲಿ ನಿಮ್ಗೆ, ಈಗಾಗಲೇ ಹೇಳಿದ್ರು ನೀವು. ಇದಂತ ಎದಕ್ಕಂತಾರ ಅಲ್ಲ, ಇದಮ್ಮ ಸಾಮಾನ್ಯ ಅವಶ್ಯಕ ರೀ. ಮೊನ್ನೆ ಹೇಳಿದ್ ನಿಮ್ಗೆ ಇದು. ಹಾಂ, ಅದು ಆಧಾರ ಆಯಿತು. ಇದಮ ಅಂದ್ರೆ ಸಮೀಪ ಹೋವೆ, ಪೂರ್ವ ಹೋವೆ, ವರ್ತಮಾನ ಕಾಲ ಹೋವೆ, ತಾಕು ಇದಂ ಕೈಯೇ. ಸಮೀಪ ಹೋವೆ, ಪೂರ್ವ ಹೋವೆ, ಅವರು ವರ್ತಮಾನ ಕಾಲ ಹೋವೆ, ತಾಕು ಇದಂ ಕೈಯೇ. ಯಾಕೆ ಹಿಂಗೆ ಮೂರಿಟ್ಟು ಹೇಳಿ ನೋಡ. ಇದಮ ಎದಕತ್ತೀರಿ? ಸಮೀಪ ಇರಬೇಕು, ಪೂರ್ವ ಇರಬೇಕು, ಮತ್ತು ವರ್ತಮಾನ ಕಾಲ ಇರಬೇಕು. ಹೇಳಿ. ವರ್ತಮಾನ ಕಾಲ ಹೋಗಿ ನೋಡ್ರಿ, ಸಮೀಪ ಬರ್ರಿ. ಹೇಳ್ತೀನಿ ಯಾಕೆ ಈಗ ಬರಲ್ಲ ಹೋದಲ್ರಿ ನಾ ಹೌದು. ಸಾಗರ ಆಗ್ಯದ. ಸಾಗರ ಕೇಳಾರವರು ಸಾಗರ ಕೇಳಿಲ್ಲ ಅಲ್ಲಿ ಅದು ಮಠದಾಗ ಕೇಳಿಲ್ಲ. ಮತ್ತೆ ಸಾಗರ ಕೇಳ್ಯಾರ ಮಠದಾಗ. ಈಗ ನೋಡ್ರಿ ಸಮೀಪ. ಈಗ ಸಮೀಪ ಯಾಕೆ ಇಟ್ಟಿದ್ದೇವೆ ಅಂದ್ರೆ ನೀವು ಹೊಂಟೀರಿ, ನಿಮ್ಗೆ ಏನು ಕೇಳ. ಇದಮ ಸಮೀಪ ಹೋವೆ, ಪೂರ್ವ ಹೋವೆ, ವರ್ತಮಾನ ಕಾಲ ಹೋವೆ. ಈಗ ಸಮೀಪ ಯಾಕೆ ಇಟ್ಟಿದ್ದೆವು ಅಂತ ಅಂದರೆ, ಈಗ ನೀವು ಹೊಂಟೀರಿ, ಅಲ್ಲಿ ಬಿದ್ದ ಹಗ್ಗ, ನೀವು ಸುಮ್ಮನೆ ಹೊಂಟೀರಿ, ಹಗ್ಗ ಅಲ್ಲಿ ಬಿದ್ದದ, ಹಗ್ಗ ಅಲ್ಲಿ ಬಿದ್ದ ನಿಮ್ಗೆ ಹಾವು ಅಂತ ಅನಿಸ್ತೀರೇನು? ಏನೋ ಸ್ವಲ್ಪ ಮುಂದೆ ನೀವು ಹೊಂಟು ಅದರ ಬಿದ್ದು ಏನೋ ಬಿದ್ದದ ದೋಷದಿಂದ, ಸಾದೃಶ್ಯ ದೋಷದಿಂದ. ಅವನೇ ಒಗಟೇನ ಹಗ್ಗ, ಪರಂತು ಹಗ್ಗಿಗೆ ಹಾವು ಅಂತ ತಿಳ್ಕೊಂಡು ಏನೋ ಬಿದ್ದೈತಿ, ಕಾಯಿತರಿ ಪಡ್ಲೆ ಅಂದರೆ ಸಾಮಾನ್ಯ ಜ್ಞಾನ. ಏನೋ ಬಿದ್ದೈತಿ, ಕಾಯಿತರಿ ಪಡ್ಲೆ ಏನೋ ಅದೇನು ಗೊತ್ತಿಲ್ಲ ಆಳಿಗೆ, પણ ಏನೋ ಬಿದ್ದೈತಿ, ಇದೇ ಸಾಮಾನ್ಯ. ಅಂದರೆ ನಿಮಗೆ ಕಾಣಿಸ್ದಾಗೆ ಆಗ್ತದಲ್ಲ, ಅಲ್ಲಿ ಮುಂದೆ ಬಿದ್ದದ ಹಗ್ಗ, ಅಲ್ಲಿ ಅಲ್ಲಿ ಹಾವು ಬಿದ್ದದ್ದು ಹಗ್ಗೋ ಆ ಥರ ಏನೋ ಅಂಜಾರೇನು. ಸಮೀಪ ನೀವು ಕಾಣಿಸ್ಬೇಕಾದ್ರು ರೀ. ಹೋತು ಒಮ್ಮೆ ನೋಡಿಕೊಳ್ಳೇನೆ ಹಗ್ಗಿಂಗ್ ನೋಡಿನೇ ಹಾವಂತ ಅನಿಸ್ತಾನೆ. ಮುಂದೆ ಅಲ್ಲಿ ಬಿದ್ದಾಗ ಏನು ಅಂಜಿರಿ ಅಂದರೆ ಯಾಕ್ರಿ ಏನಾಯ್ತು, ತಪ್ಪಾಯ್ತಾನೆ. ದೂರ ಹಂಗೆ ಯಾರು ಅಂದಲ್ಲ ಅಂತ, ಹಂಗೆ ಯಾರು ಅಂದಲ್ಲ. ಐತಿಲ್ಲ. ಈಗ ಸಮೀಪ ನಾವು ಇಟ್ಟೆವು. ಸಮೀಪ ಅಂದ್ರೆ ಹಗ್ಗ ಹಿಂದೆ ಬಿದ್ದದ, ಈ ಕಡೆ ಹಿಂದ ಈ ಕಡೆ ಹಿಂದೆ ಹಾವು ಅಂತ. ಆದ್ರೆ ಹೇಳೋದಂದ್ರೆ ಇದ್ರ ಸಂಬಂಧ ಆಗ್ಬೇಕ್ರಿ. ಹೇಳೋದಂದ್ರೇನು, ಅವನು ನೋಡಬೇಕು. ಇಲ್ಲ ಸುಮ್ಮನೆ ಹಿಂದೂ ಹಗ್ಗ ಬಿದ್ದದು ಹೊಂಟಾನ ಹಿಂದೆ ಈ ಕಡೆ ಹಾವ ಅಂತ ಏನೋ ಬಿದ್ದೈತೆ ಅಂತ ನಾನು ಇಲ್ಲ. ಅದಕ್ಕೆ ಸಮೀಪ ಅಂದರೆ ಇಷ್ಟು ನೀವು ನೋಡೋ ಕಾಲದಾಗಿರ್ಬೇಕು ಮತ್ತು ಮುಂಭಾಗದಾಗಿರ್ಬೇಕು. ಪೂರ್ವ ಅಂದ್ರೆ ಹಿಂದೂ ಅದು, ಹಿಂದೆ ಪೂರ್ವ ಆಗಲ್ಲ, ಮುಂದೆ. ಹಾಂ 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 ಸಮ್ಮುಖ. ಸಮೀಪವೇ ಸಮ್ಮುಖವೇ, ಸಮ್ಮುಖ ವರ್ತಮಾನ ಕಾಲ ಹೋಗಿ. ಹಾಂ ಸಮ್ಮುಖ. ಕೆಲವು ಜಾಗನ ಮರಾಠಿ ಒಳಗೆ ಪೂರ್ವ ಹೋಗಿ ಅಂತ ಹೇಳ್ತಾರೆ. ಏನಂದ್ರಿ ಸಮ್ಮುಖ, ಸಮ್ಮುಖ ಹೋಗಿ. ಸಮ್ಮುಖ ಅಂದ್ರೆ ಹಿಂದಿಲ್ಲ ಅಂತ, ಮುಂಭಾಗದಲ್ಲಿ ಹಂಗಿದ್ರಿ ಆಯ್ತಾ. ಸಮ್ಮುಖ ಹೋಗಿ ಬರ್ಕೋರಿ. ಈಗ ವರ್ತಮಾನ ಕಾಲ ಯಾಕೆ ಇಟ್ಟಾರ ಅಂತ ಕೇಳಿದ್ದಾದ್ರೆ ನೋಡ್ರಿ, ಮೊಟ್ಟ ಮೊದಲು ನಿಮಗೆ ಯಾವ ದೋಷ ಸಹಿತ ಇಂದ್ರಿಯದಿಂದ ಆಗಿದ್ದು ಯಾವ ವ್ಯಕ್ತಿ ಸಂಬಂಧ ಐತಲ್ಲ, ಆವಾಗ ಇದಂಥ ಧರ್ಮ ಹುಟ್ಟು. ಇದಂಥ ಹೌದಿಲ್ಲ, ಇದಂಥ ಧರ್ಮ ಉತ್ಪನ್ನ ಯಾವಾಗ ಆದ್ರಂತ ಆ ಇಮಾಕಾರ ವೃತ್ತಿ ಉಪಯುಕ್ತ ಚೇತನದಲ್ಲಿ ಕ್ಷೋಭ ಹೊಂದಿ, ಮೊದಲು ಕ್ಷೋಭ ಹೊಂದಬೇಕು.
ಒಮ್ಮೆ ಹಾವ ಅಂದನೇನು ಇಲ್ಲ, ಪ್ರಕ್ರಿಯೆ ದೂರದಿನ ಕ್ಷೋಭ ಹೊಂದಬೇಕಿಲ್ಲ. ಕ್ಷೋಭ ಹೊಂದಿದ ನಂತರ ಆವಾಗ ಅದರಲ್ಲಿ ಇರುವ ಅವಿದ್ಯಾದ ತಮೋಗುಣ ಅವಾಗ ಸರ್ಪ ಆಯ್ತು. ಸರ್ಪ ಐತಿಲ್ಲ. ಮತ್ತೆ ಏನು ಸರ್ಪಿನ ಹುಟ್ಟ್ಯದೇನು? ಸರ್ಪಿನ ಹುಟ್ಟಿಲ್ರಿ. ಮತ್ತು ಈ ವರ್ತಮಾನ ಕಾಲದಲ್ಲಿ ಇದ್ದಂಥ ಇದಮ అయినా ಭವಿಷ್ಯ ಹುಟ್ಟೇ ಇಲ್ಲ. ಅದಕ್ಕೆ ಹೆಂಗೆ ಸಂಬಂಧ? ಅದಕ್ಕೆ ಇದು ವರ್ತಮಾನ ಕಾಲ, ಅದು ಭವಿಷ್ಯತ್ ಕಾಲ. ಇದು ಭವಿಷ್ಯತ್ ಕಾಲ, ಇದು ವರ್ತಮಾನ ಕಾಲ. ಯಾವ ಕಾಲದಾಗ ನಮಗೆ ಇದು ಸರ್ಪ ಅಂತ ಹಿಂಗೆ ಅಭ್ಯಾಸ ಆಗ್ತದ, ಆ ಎಳಗಿ ಈ ಇದಮ ಸರ್ಪದ್ದೇ ಅಂತ ನಮ್ಗೆ ಅನಿಸ್ತದ. पण ಇದಮ್ ಸರ್ಪದ ಅಲ್ಲ. ಇದಮ್ ಇದು ಸರ್ಪದ ಅಲ್ಲ ಅಂತ ಯಾವಾಗ ಭ್ರಾಂತಿ ನಿವೃತ್ತಿ ಆದ್ಮೇಲೆ ನಮ್ಗೆ ಗೊತ್ತಾಗ್ತದ. ಭ್ರಾಂತಿ ಕಾಲದಲ್ಲಿ ಇದಮ ಇದು ರಜತ, ಇದು ರಜತ. ಇದಮದ ಸಂಬಂಧ ತಗೊಳ್ಳಾರ್ದೆ ಬೆಳ್ಳಿ ತೋರಲ್ಲ. ಬೆಳ್ಳಿ ಅಲ್ಲ, ನಿಮ್ಗೆ ಅಭ್ಯಾಸ ಬೆಳ್ಳಿ ಹಾವ ಹಿಂಗೆ ಆಗ್ತದೇನು? ಇದು ಬೆಳ್ಳಿ, ಇದು ಬೆಳ್ಳಿ ಅಂತಾನೆ. ಇದಮದ ಸಂಬಂಧ ತಗೊಳ್ಳಾರ್ದೆ ಆ ಬೆಳೆ ಅಭ್ಯಾಸ ಆಗಲ್ಲ. ಇದು ಬೆಳೆ ಅಂತಾರೇನಿಲ್ಲ, ಅಯಂ ಸರ್ಪ ಅಂತಾರೇನಿಲ್ಲ. ಅದಕ್ಕೆ ಇದಮ್ ಸಂಬಂಧ ತಗೊಂಡೇ ಬೆಳೆ ತೋರ್ತ. पण ಭ್ರಾಂತಿ ಕಾಲದಲ್ಲಿ ನಮಗೆ ಈ ಇದಮ ರಜತದೇ ಅಂತ ತೋರ್ತದ. पण ಅದು ಇದಮ ರಜತದಲ್ಲ. ಭ್ರಾಂತಿ ನಿವೃತ್ತಿ ಆದ್ಮೇಲೆ ನಮ್ಗೆ ಗೊತ್ತಾಗ್ತದ ಈ ಇದಮ ರಜತದ ಅಲ್ಲ. ಇಟ್ಟಿಲ್ರಿ? ಅದಕ್ಕೆ ಇದಕ್ಕೆ ವರ್ತಮಾನ ಕಾಲ ಅಂತ ಇಟ್ಟಿದ್ದೇವೆ. ವರ್ತಮಾನ ಕಾಲ ಅಂತ ಇಟ್ಟಿರ್ತಿಲ್ರಿ. ಈಗ ಮುಂದೆ ಮತ್ತೆ ನಾಳೆ ಬಂದಿರ್ತೀವಿ. ಇದು